ಶುಭೋದಯ ವಿದ್ಯಾರ್ಥಿಗಳೇ. ನಿನ್ನೆಯ ದಿನ ನಾವು ಸರ್ವನಾಮಗಳಲ್ಲಿರ್ತಕ್ಕಂಥ 3 ಪ್ರಕಾರಗಳು, ಆ 3 ಪ್ರಕಾರಗಳಲ್ಲಿ ಮೊದಲನೆಯದಾದಂಥ ಪುರುಷಾರ್ಥಕ ಸರ್ವನಾಮ ಎಂದರೇನು, ಆ ಪುರುಷಾರ್ಥಕ ಸರ್ವನಾಮಗಳಲ್ಲಿರ್ತಕ್ಕಂಥ ಮತ್ತೆ 3 ಪ್ರಕಾರಗಳು, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಇವುಗಳ ಬಗ್ಗೆ ಸಹಿತ ನಾವು ತಿಳಿದುಕೊಂಡಿದ್ದೇವೆ. ಅವುಗಳಿಗೆ ಉದಾಹರಣೆಗಳನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಇವತ್ತಿನ ದಿನ ನಾವು ಈ ಸರ್ವನಾಮಗಳಲ್ಲಿ 2ನೇ ಪ್ರಕಾರವಾದಂತಹ ಆತ್ಮಾರ್ಥಕ ಸರ್ವನಾಮ ಎಂದರೇನು ಮತ್ತು ಅವುಗಳಿಗೆ ಉದಾಹರಣೆಯನ್ನ ಇವತ್ತಿನ ದಿನ ನೋಡೋಣ. 2 ಆತ್ಮಾರ್ಥಕ ಸರ್ವನಾಮ. 2 ಆತ್ಮಾರ್ಥಕ ಸರ್ವನಾಮ. ವಿದ್ಯಾರ್ಥಿಗಳೇ, ಈ ಆತ್ಮಾರ್ಥಕ ಸರ್ವನಾಮ ಎಂಬುದು ಸರ್ವನಾಮಗಳಲ್ಲಿರ್ತಕ್ಕಂಥ 2ನೇ ವಿಧ ಅಥವಾ 2ನೆಯ ಗುಂಪು. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಆತ್ಮ ಎಂದರೆ ಮನಸ್ಸು, ಆತ್ಮ ಎಂದರೆ ಮನಸ್ಸು ಅಥವಾ ಆಂತರಿಕ ಮನಸ್ಸು. ಶಬ್ದಾರ್ಥವನ್ನು ನೋಡಿದಾಗ ನಾವು ಈ ಆತ್ಮ ಎಂಬ ಪದದ ಅರ್ಥ ಒಂದು ಮನಸ್ಸು ಅಥವಾ ಆಂತರಿಕ ಮನಸ್ಸು ಎಂದು ನಾವೇನ್ ಮಾಡ್ತೀವಿ, ಅರ್ಥೈಸ್ಕೊಳ್ತೀವಿ. ಹಾಗಾದ್ರೆ ಯಾವ ಸರ್ವನಾಮಗಳನ್ನ ನಾವು ಆತ್ಮಾರ್ಥಕ ಸರ್ವನಾಮ ಎಂದು ಕರೆಯಬೇಕು? ವಿದ್ಯಾರ್ಥಿಗಳೇ, ನಮ್ಮ ಆಂತರಿಕ ಮನಸ್ಸನ್ನು ಸೂಚಿಸುವಂತ ಕೆಲವೊಂದು ಸರ್ವನಾಮಗಳಿವೆ. ಅಂತ ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಯಾವ ಸರ್ವನಾಮಗಳು ನಮ್ಮ ಆತ್ಮವನ್ನು ಸೂಚಿಸ್ತಾವೋ ಅಥವಾ ಆತ್ಮವನ್ನು ಸಂಕೇತಿಸ್ತಾವೋ ಅಂತ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಆತ್ಮಾರ್ಥಕ ಸರ್ವನಾಮ ಎಂದು ಕರಿತೀವಿ. ಉದಾಹರಣೆಗೆ ತಾನು ಮತ್ತು ತಾವು ಅನ್ನುವಂಥ ಸರ್ವನಾಮಗಳು ನಮ್ಮ ಆತ್ಮವನ್ನು ಸೂಚಿಸತಕ್ಕಂಥ ಸರ್ವನಾಮಗಳು, ಅಥವಾ ನಮ್ಮ ಆಂತರಿಕ ಮನಸ್ಸನ್ನು ಸೂಚಿಸತಕ್ಕಂಥ ಸರ್ವನಾಮಗಳು. ಈ ಒಂದು ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮ ಎಂದು ಕರೀತೀವಿ. ತನ್ನ, ತಾನು, ತಾವು, ತಮ್ಮ ಇವೆಲ್ಲವುಗಳು ನಮ್ಮ ಆಂತರಿಕ ಮನಸ್ಸನ್ನ ಅಥವಾ ನಮ್ಮ ಆತ್ಮವನ್ನು ಸೂಚಿಸುವುದರಿಂದ ಅವುಗಳಿಗೆ ನಾವೇನು ಕರಿತೀವಿ, ಆತ್ಮಾರ್ಥಕ ಸರ್ವನಾಮ ಎಂದು ಕರೀತೀವಿ. ಆಂತರಿಕ ಮನಸ್ಸನ್ನ ಸೂಚಿಸುವ ಆಂತರಿಕ ಮನಸ್ಸನ್ನು ಸೂಚಿಸುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮ ಎಂದು ಕರೆಯುವುದು. ಆತ್ಮಾರ್ಥಕ ಸರ್ವನಾಮ ಎಂದು ಕರೆಯುವುದು. ಉದಾಹರಣೆಗೆ ಆತ್ಮವನ್ನು ಸೂಚಿಸತಕ್ಕಂಥ ಸರ್ವನಾಮಗಳು ಯಾವುವು ಅಂತಂದ್ರೆ ತಾನು, ತಾವು, ತನ್ನ, ತಮ್ಮ. ಈ ಒಂದು ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮ ಎಂದು ಕರೀತೀವಿ. ಇಲ್ಲಿ ತಾನು, ತಾವು, ತನ್ನ ಮತ್ತು ತಮ್ಮ ಅನ್ನುವಂಥ ಶಬ್ದಗಳು ನಮ್ಮ ಆಂತರಿಕ ಮನಸ್ಸನ್ನು, ನಮ್ಮ ಆತ್ಮವನ್ನು ಸೂಚಿಸುವುದರಿಂದ ಈ ಒಂದು ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಆತ್ಮಾರ್ಥಕ ಸರ್ವನಾಮಗಳು ಹೆಚ್ಚಾಗಿ ತದಿಂದ ಪ್ರಾರಂಭವಾಗುತ್ತವೆ. ಆತ್ಮಾರ್ಥಕ ಸರ್ವನಾಮಗಳು ಹೆಚ್ಚಾಗಿ ತ ಎಂಬ ಅಕ್ಷರದಿಂದ ಪ್ರಾರಂಭವಾಗ್ತವೆ. ಇವುಗಳನ್ನು ನಾವು ಇಲ್ಲಿಯೂ ಸಹಿತ ಈಗ
ಸುಲಭವಾಗಿ ಗುರುತಿಸಬಹುದು. ಈಗ ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಯಾವುದೇ ರೀತಿಯಾದಂತಹ ವಿಧಗಳನ್ನು ಕಂಡುಬರುವುದಿಲ್ಲ. ಅದರಲ್ಲಿ ಕೇವಲ ತಾನು ಅನ್ನುವುದು ಏಕವಚನ, ತಾವು ಅನ್ನುವುದು ಬಹುವಚನ, ತನ್ನ ಅನ್ನುವುದು ಏಕವಚನ, ತಮ್ಮ ಅನ್ನುವುದು ಬಹುವಚನ. ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಆದ ನಂತರ ಬರ್ತಕ್ಕಂಥ ಮೂರನೆಯ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ. ಮೂರನೆಯದು ಮತ್ತು ಸರ್ವನಾಮಗಳಲ್ಲಿ ಕೊನೆಯದಾದಂಥದ್ದು ಪ್ರಶ್ನಾರ್ಥಕ ಸರ್ವನಾಮ. ನಾವು ಸಾಮಾನ್ಯವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ ಕೆಲವೊಂದು ಪದಗಳನ್ನು ಬಳಸ್ತೀವಿ. ಆ ಪದಗಳನ್ನು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ಸ್ಥಳಗಳಿಗೆ ಮತ್ತು ಎಲ್ಲ ವಸ್ತುಗಳನ್ನು ಗುರುತಿಸಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಪದಗಳನ್ನು ಬಳಸ್ತೀವಿ. ಅಂತ ಪದಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ಯಾರು, ಯಾವುದು, ಯಾವಾಗ, ಏಕೆ, ಹೇಗೆ, ಎಲ್ಲಿ, ಯಾವುದರಿಂದ, ಯಾರಿಂದ, ಏನು ಅನ್ನುವಂಥ ಪದಗಳನ್ನು ಎಲ್ಲ ವಸ್ತುಗಳಿಗೆ, ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ಸ್ಥಳಗಳನ್ನ ಪ್ರಶ್ನಿಸುವಾಗ ಬಳಸುವಂತ ಪದಗಳಾಗಿರೋದ್ರಿಂದ ಈ ಒಂದು ಪದಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಪ್ರಶ್ನೆಯನ್ನ ಕೇಳುವಾಗ ಸಾಮಾನ್ಯವಾಗಿ ಈ ಒಂದು ಸರ್ವನಾಮಗಳನ್ನು ನಾವು ಬಳಸ್ತೀವಿ. ಅದಕ್ಕಾಗಿ ಇವುಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೀತೀವಿ. ಪ್ರಶ್ನೆಯನ್ನು ಕೇಳುವಾಗ ಪ್ರಶ್ನೆಯನ್ನು ಕೇಳುವಾಗ ಬಳಸುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತೀವಿ. ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತೀವಿ. ಯಾವ ಸರ್ವನಾಮಗಳನ್ನ ಪ್ರಶ್ನೆಯನ್ನು ಕೇಳುವಾಗ ನಾವು ಬಳಸ್ತೀವಲ್ಲ ಅಂತ ಎಲ್ಲ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತುವಿನ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಸ್ಥಳದ ಬಗ್ಗೆ, ಒಂದು ಕೆಲಸದ ಬಗ್ಗೆ ತಿಳಿದುಕೊಳ್ಳಬೇಕಾದಾಗ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ ಕೆಲವೊಂದು ಸರ್ವನಾಮಗಳನ್ನು ಬಳಸ್ತೀವಿ. ಅಂತ ಎಲ್ಲ ಪ್ರಶ್ನೆಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ಯಾರು, ಎಲ್ಲಿ, ಏಕೆ, ಹೇಗೆ, ಯಾವುದು, ಏನು, ಯಾರಿಂದ ಹೀಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಾಗ ಬಳಸ್ತೀವಲ್ಲ ಅಂತ ಎಲ್ಲ ಸರ್ವನಾಮಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ, ಒಂದು ಸ್ಥಳದ ಬಗ್ಗೆ ಅಥವಾ ಒಂದು ಕೆಲಸದ ಬಗ್ಗೆ ತಿಳಿದುಕೊಳ್ಳಲು ಬಳಸುವಂತಹ ಸರ್ವನಾಮಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಈ ಎಲ್ಲ ಸರ್ವನಾಮಗಳನ್ನ ನಾವು ಪ್ರಶ್ನೆಯನ್ನ ಕೇಳುವಾಗ ಬಳಸುವುದರಿಂದ ಇವುಗಳಿಗೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಸರ್ವನಾಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೀರಿ. ಸರ್ವನಾಮಗಳಲ್ಲಿ 3 ಪ್ರಕಾರಗಳು.
ಒಂದು ಪುರುಷಾರ್ಥಕ ಸರ್ವನಾಮ, 2 ಆತ್ಮಾರ್ಥಕ ಸರ್ವನಾಮ, 3 ಪ್ರಶ್ನಾರ್ಥಕ ಸರ್ವನಾಮ. ಇನ್ನು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ 3 ಪ್ರಕಾರಗಳು ಬರ್ತವೆ: ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಒಂದು ಕ್ರಿಯೆಗೆ ಮೂಲ ಕಾರಣವಾದಂಥ ವಸ್ತುವನ್ನು ಸೂಚಿಸುವುದಕ್ಕೆ ನಾವು ಉತ್ತಮ ಪುರುಷ ಅಂತ ಕರಿತೀವಿ. ಒಂದು ಕ್ರಿಯೆಗೆ ಮೂಲ ವಸ್ತುವಿಗೆ ಸಹಾಯಕವಾಗತಕ್ಕಂಥ ವಸ್ತುವಿಗೆ ನಾವು ಮಧ್ಯಮ ಪುರುಷ ಅಂತ ಕರಿತೀವಿ. ಒಂದು ಕ್ರಿಯೆಯ ವಸ್ತುವಾಗಿರ್ತಕ್ಕಂಥ ಸರ್ವನಾಮವನ್ನು ನಾವೇನು ಕರಿತೀವಿ ಅಂತಂದ್ರೆ ಪ್ರಥಮ ಪುರುಷ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತಂದ್ರೆ ನಮ್ಮ ಆಂತರಿಕ ಮನಸ್ಸನ್ನು ಸೂಚಿಸ್ತಕ್ಕಂಥ ಸರ್ವನಾಮಗಳಿಗೆ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ತ ಅನ್ನುವಂಥ ಅಕ್ಷರದಿಂದ ಪ್ರಾರಂಭವಾಗ್ತವೆ. 3ನೇದು ಯಾವುದು ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಯನ್ನು ಕೇಳುವಾಗ ಕೆಲವೊಂದು ಪದಗಳನ್ನ ಅಥವಾ ಕೆಲವೊಂದು ಸರ್ವನಾಮಗಳನ್ನ ಬಳಸ್ತೀವಿ. ಅವೆಲ್ಲವುಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಈ ರೀತಿಯಾಗಿ ಸರ್ವನಾಮಗಳ ಬಗ್ಗೆ ನಾವು ಇವತ್ತಿನ ದಿನ ತಿಳಿದುಕೊಂಡಿದ್ದೀವಿ. ನಾಳಿನ ದಿನ ನಾವು 16ನೇ ವ್ಯಾಕರಣ ವಿಷಯವಾದಂಥ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದ.